ಮೆಹಂದಿ ಲೆಟ್ ಸ್ಟಾರ್ಟ್ ಇದು ದಾಸಪ್ಪನ್ ಮೆಹಂದಿ ಔಟ್ಫಿಟ್ ನಡ್ಕ ರಮೇ ನೀನು ಫೋನ್ ತರಲಿಲ್ವಾ ನೈಸ್ ಬೇಬಿ ಲುಕಿಂಗ್ ಶೋ ಕ್ಯೂಟ್ ಅಮ್ಮ ಏನೇ ಆಗಿನ ಮಕ್ಕಳಿಗೆ ಆಗ್ತೈತಿ ಅವಾಗಿಂದ ಸೊ ಇವಾಗ ಮಾಡಿದೀವಿ ಅವಳು ಕಲ್ಪಿಸ್ಕೊತಾಳೆ ಮೆಹಂದಿ ಲೆಟ್ ಸ್ಟಾರ್ಟ್ ಇದು ದಾಸಪ್ಪನ್ ಮುಗೀತು ಬನ್ರಿ ರೆಡಿ ಆಗೋಣ ಕಾವೇ ರೆಡಿ ಆಗೋಣ ಬಟ್ ಎಲ್ಲ ತಗೊಂಡಿರೋ ಐಟಮ್ಸ್ ಎಲ್ಲ ಅಲ್ಲೇ ರೋಡಲ್ಲೇ ಬಿಟ್ಬಿಟ್ಟು ಬಂದ್ಬಿಟ್ಟು ಫಸ್ಟ್ ರೆಡಿ ಆಗ್ಬಿಟ್ಟು ಸೊ ಗಾಯ್ಸ್ ದಿಸ್ ಇಸ್ ಮೆಹಂದಿ ಔಟ್ಫಿಟ್ ಹೆಂಗಿದೆ ಅಂತ ಹೇಳಿ ಇವ್ರಿಬ್ರು ಇನ್ನೂ ರೆಡಿ ಆಗಿಲ್ಲ ರೆಡಿ ಆದ್ಮೇಲೆ ಸಿಗ್ತೀವಿ ಲೈಟ್ ಬತ್ತಲ್ವಾ ಹಾಕ್ ಬರ್ರಿ ಸೊ ದಿಸ್ ಇಸ್ ಮೆಹಂದಿ ಸಿಂಪಲ್ ಡೆಕೋರೇಷನ್ ಸರಿ ಬನ್ನಿ ಮೆಹಂದಿ ಫೋಟೋ ತೆಗೆಸ್ಕೊತಾ ಇದ್ದಾನೆ ಬನ್ನಿ ತೋರಿಸ್ತೀನಿ ನಂದು ಇದು ಡ್ರೆಸ್ ಹೆಂಗಿದೆ ಅಂತ ಹೇಳಿ ನೋಡಿ ಇವ್ರದ್ದು ಸೋನು ಅವ್ರದ್ದು ಔಟ್ಫಿಟ್ ಒಂದ್ಸಲ ಹತ್ಬಿಟ್ಟು ಕುಣಿಸ್ಬಿಡೋದು ಸೊ ಸೌಮ್ಯ ಅವರು ಇದರಲ್ಲಿ ಇದಿಲ್ಲ ನೆಟ್ವರ್ಕು ರಮೇ ನೀನು ಫೋನ್ ತರಲಿಲ್ವಾ ಇವ್ರ ಫೋನ್ ಇಸ್ಕ ನೋಡು ಮೆಹಂದಿ ಆದ್ಮೇಲೆ ಕಣೆ ಅದೆಲ್ಲ ಫೋಸ್ ನೋಡ್ಕೊಳ್ಳೋದು छोटू शिया ಸೊ ನೋಡಿದ್ರಲ್ಲ ನಾವು ಮೆಹಂದಿ ಸ್ಟಾರ್ಟ್ ಮಾಡೋಷ್ಟರಲ್ಲಿ ಆಲ್ರೆಡಿ ಟೈಮ್ ಆಗೋಯಿತು ಮೇಲ್ಗಡೆ ಸೌಮ್ಯ ಫೋಟೋ ತೊಗೊಳ್ಳೋದ್ರಲ್ಲಿ ವಿಡಿಯೋ ಮಾಡೋಷ್ಟರಲ್ಲಿ ಟೈಮ್ ಬೇರೆ ಆಗೋಗಿತ್ತು ಸೊ ಡೆಕೋರೇಷನ್ ಕೂಡ ತುಂಬ ಸಿಂಪಲ್ಲಾಗೆ ಮಾಡಿದ್ವಿ ಬ್ಯಾಕ್ ಟು ಬ್ಯಾಕ್ ಇದ್ದಿದ್ದರಿಂದ ಕರೆಕ್ಟಾಗಿ ಪ್ಲ್ಯಾನ್ ಮಾಡಿರಲಿಲ್ಲ ನಾವು ಮೆಹಂದಿಗೆ ಫೋಟೋ ಹಾಗೆ ವಿಡಿಯೋ ಮಾಡೋಷ್ಟರಲ್ಲಿ ಆಲ್ರೆಡಿ ಮೆಹಂದಿ ಬಿಡಿಸೋರು ಕೂಡ ಬಂದುಬಿಟ್ಟಿದ್ರು 7 o'clock ಹಿಡಿದು ಸೊ ಅಷ್ಟರಲ್ಲಿ ಬೇಗ ಹೋಗೋಣ ಅಂತ ಹೋಗ್ತಾಯಿದ್ವಿ ಅಲ್ಲಿ ಕರೆಕ್ಟಾಗಿ ಫೋಟೋನೂ ಬರಲಿಲ್ಲ ಕತ್ಲೆ ಆಗ್ಬಿಟ್ಟಿತ್ತಲ್ಲ ಆಮೇಲೆ ಮನೇಲೂ ಕೂಡ ಮದುವೆಗೆಲ್ಲ ರೆಡಿ ಮಾಡ್ಕೊತಾ ಇದ್ರು ಒಂಥರ ಇಕ್ಕಟ್ಟು ಅನಿಸ್ತಾಯಿತ್ತು ಈ ದೊಡ್ಡ ಮನೆಯೂ ಕೂಡ ಚಿಕ್ಕದೇ ಅನಿಸ್ತಾ ಇರುತ್ತೆ ಮದುವೆ ಟೈಮಲ್ಲಿ ಆ ಕಡೆ ಆಂಟಿ ದೊಡ್ಡಮ್ಮ ಅವರೆಲ್ಲ ಇನ್ನು ಮದುವೆ 2 ದಿನ ಇದ್ದಿತ್ತಲ್ವ ಸೊ ಅವರು ಎಲ್ಲ ಬೇರೆ ಬೇರೆ ಕೆಲಸಗಳನ್ನ ಮಾಡ್ಕೊತಾ ಇದ್ರು ನಾವು ಮೆಹಂದಿಗೆ ಇನ್ನೂ ಬೇರೆ ಬೇರೆ ಥರ ಎಲ್ಲ ಪ್ಲ್ಯಾನ್ ಮಾಡಿದ್ವಿ ಡೆಕೋರೇಷನ್ ಅದೆಲ್ಲ ಮಾಡೋಕ್ಕಾಗಲೇ ಇಲ್ಲ ನಮ್ಮ ಮದುವೆಲಂತೂ ನಾವು ಏನು ಅಂದ್ಕೊಂಡಿರ್ತೀವೋ ಅದರಲ್ಲಿ 50% ಅಷ್ಟೇ ಆಗೋದು ಅಂದರೆ ನಾವಿವಾಗ ರೀಲ್ಸ್ ಆಗಿರ್ಬೋದು ಫೋಟೋ ಡೆಕೋರೇಷನ್ ಆ ಥರ ಹೇಳ್ತಿರೋದು ಹೋಗಿ ರಮ್ಯಾ ನಾನು ವಿಡಿಯೋ ಮಾಡ್ಬೇಕು ಲಾಸ್ಟ್ ಹಾಕ್ಸ್ಕೊತೀನಿ ಹೋಗು ತಗೋಗಿ ಚೇರು ಹೊರ ಹಾಕ್ಬಿಡ್ತಾರೆ ಹೇಳೇ
ನನಗೆ ಇವಾಗ ಏನು ಅನಿಸ್ತಿಲ್ಲ, ಬೇಗ ಮೆಹಂದಿ ಹಾಕಿಸ್ಕೊಂಡು ಒಳ್ಳೆ ಕಲರ್ ಬರಬೇಕು ಅಷ್ಟೇ. ಅವಳಿಗೂ ಸಕ್ಕದಾಗಿರೋ ಕಲರ್ ಬರುತ್ತೆ ಅನ್ಸುತ್ತೆ. ಕಾವಿ ಯಾಕೆಂದರೆ ಕಾವಿ ಅಲ್ವಾ ನೀನು, ಅದಕ್ಕೆ ಹೆಂಗೋ ಮೆಹಂದಿ ಅಂತೂ ಸ್ಟಾರ್ಟ್ ಆಯಿತು. ಒಂದು ಬೇಜಾರು ಏನಂದರೆ ನನ್ನ ಫೇವ್ರೆಟ್ ನಮ್ಮ ಅಕ್ಕ ಭವ್ಯ, ಅವಳು ಕೂಡ ಬರೋಕ್ಕಾಗಿಲ್ಲ. ಮತ್ತು ನಮ್ಮ ಲಿಖಿತ ಅವರೆಲ್ಲ ಬಂದಿದ್ದರೆ ಇನ್ನೂ ಚೆನ್ನಾಗಿರ್ತಿತ್ತು ವೈಬ್. ಅವ್ರನ್ನ ತುಂಬ ಮಿಸ್ ಮಾಡ್ಕೊತಾ ಇದ್ವಿ. ಸೊ ನೋಡ್ತಾ ಇರ್ತೀರಾ ಅಂತ ಅನ್ಕೋತೀನಿ. ನೋಡಿದ್ರೆ ಲೈಕ್ ಮಾಡಿ. ಮದುವೆ ಅಂದರೆ ಮನೆ ತುಂಬ ಜನ ಇರಬೇಕು, ಆವಾಗಲೇ ತಾನೇ ಮದುವೆಗೊಂದು ಕಳೆ ಬರೋದು. ಸೊ ಒಬ್ಬೊಬ್ಬರಾಗಿ ಎಲ್ಲರೂ ಕೂಡ ಬರ್ತಾಯಿದ್ರು. ನಾವು ಸ್ಯಾಟರ್ಡೇ ಇಟ್ಕೊಂಡಿದ್ದು ಮೆಹಂದಿ ಶಾಸ್ತ್ರನ. ಹಳದಿ ಮತ್ತು ಚಪ್ರ ಇದ್ದಿದ್ದು ಸಂಡೇ. ಸ್ವಲ್ಪ ಗ್ಯಾಪ್ ಇದ್ದಿದ್ರೆ ಇನ್ನೂ ಚೆನ್ನಾಗಿ ಎಂಜಾಯ್ ಮಾಡ್ಬೋದಿತ್ತು. ಬ್ಯಾಕ್ ಟು ಬ್ಯಾಕ್ ಇದ್ದಿದ್ದರಿಂದ ಅಷ್ಟೊಂದು ಎಂಜಾಯ್ ಮಾಡೋಕ್ಕಾಗಿಲ್ಲ. ನೋಡಿ ಗಾಯ್ಸ್, ಇಲ್ಲಿ ರಮ್ಯ ಅವ್ರು ಹಾಕ್ಸ್ಕೊತಾ ಇದ್ದಾರೆ, ಅಲ್ಲಿ ಸೌಮ್ಯ ಅವರು, ಇವರು ನಮ್ದು ಯಾವಾಗ ಚೆನ್ನಾಗಿತ್ತಲ್ಲ. ವಾವ್, ನೈಸ್ ಬೇಬಿ, ಲುಕಿಂಗ್ ಶೋ ಕ್ಯೂಟ್. ನಮ್ಮ ಬೇಬಿ ನೋಡಪ್ಪ ಎಷ್ಟು ಚೆನ್ನಾಗಿ ಹಾಕ್ಸ್ಕೊತೈತೆ ಮೆಹಂದಿನ. ಸೂಪರ್ ಬೇಬಿ. ತೊಳಿಬಾರ್ದು ಅದನ್ನ, ಓಕೆ? ಉಫ್ ಮಾಡ್ಕೊಂಡಿರ್ಬೇಕು ಸುಮ್ಮನೆ, ಓಕೆ? ಇವರೆಲ್ಲ ಏನೋ ಮದುವೆಗೆಲ್ಲ ಪ್ರಿಪ್ರೇಷನ್ ನೋಡಿ ಗೈಸ್. ನಮ್ಮ ಅಣ್ಣ ಬಾರಣ್ಣ ಮೆಹಂದಿ ಹಾಕೋ. ಹಾಕ್ಸ್ಕೊಳ್ಳೋಣ ಸಿಂಪಲ್ಲಾಗೆ ಹಾಕ್ಸ್ಕೊ. ಸಿಂಪಲ್ಲಾಗಿ ತೋರಿಸಿ ನಿಮ್ದು ಹೆಂಗೆ ಬಂದಿದ್ದು ಮೆಹಂದಿ. ವಾವ್, ನೈಸ್, ಚೆನ್ನಾಗಿ ಬಂದಿದೆ. ಇವಾಗ ನಮ್ಮ ದೊಡ್ಡಮ್ಮ ಹಾಕ್ಸ್ಕೊತೈತೆ. ದೊಡ್ಡಮ್ಮ ಮೆಹಂದಿ ಹಾಕ್ಸ್ಕೊತಾ ಇದೆಯಾ? ನಮ್ಮ ದೊಡ್ಡಮ್ಮ ನೋಡಿ ಗಾಯ್ಸ್, ಡೈಲಿ ಲಾಗ್ಸ್ ನೋಡುತ್ತಂತೆ, ಮೆಹಂದಿ ಹಾಕ್ಸ್ಕೊತಾ ಇದೆ ಇವಾಗ ಮಕ್ಳಿಗೆ. ಅಮ್ಮ ಏನೇ ಹಾಕಿದ ಮಕ್ಳಿಗೆ ಆಗ್ತಾಯಿದ್ಯಾ ಅವಾಗಿಂದ? ನಮ್ಮ ಬೇಬಿಗೂ ಸ್ವಲ್ಪ ಹಾಕೊಡೆ. ಬೇಬಿ ಮೆಹಂದಿ ಇಲ್ಲಿ. ವಾವ್, ಇಷ್ಟು ನೈಸ್ ಬೇಬಿ. ಶೋ ಮೀ ಯುವರ್ ಮೆಹಂದಿ. ಶೋ ನೈಸ್ ಬೇಬಿ. ಇಲ್ಲಪ್ಪ ಬರ್ರಿ, ಬಂದೇರು ವೀಡಿಯೋ ಶೂಟ್ ಮಾಡ್ತಿದ್ದೀನಿ. ವಾವ್, ಮೆಹಂದಿ ನೋಡಮ್ಮ. ಎಕ್ಕತ್ತೀನಿ, 2 ಮಿನಿಟ್ಸ್ ಎಕ್ಕತ್ತೀನಿರಪ್ಪ. ಅಮ್ಮ ಎಕ್ಕಬೇಕಂತ ಎಕ್ಕಳೆ ಒಂದೇ ನಿಮಿಷ ಖಾಲಿ ಆಗ್ಬಿಟ್ಟಿದೆ. ಸೊ ಇವಾಗ ಮಾಡ್ತಾನೆ ಇರು. ಮದುವೆ ಸ್ಟೋರೇಜೇ ಇರಲ್ಲ, ಅದೇನೇನು ಮಾಡ್ತಾರೆ ನಂದಂಗೆ ಮಾಡಿ ಕಳಿಸ್ತಾ ಇದ್ದೀನಿ ಅಲ್ವೇನೆ. ಯೂಟ್ಯೂಬರ್ಸು ಇವ್ರಿಗೆ ಎಲ್ಲರೂ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಮಾಡಿದವ್ರು ಬೆಲ್ ಮುಗಿದವ್ರು ಅಂತ ಕೊಡಿ. ಹಲೋ ನೋಡ. ಆ್ಯಂಡ್ ಆಲ್ಮೋಸ್ಟ್ ಸೌಮ್ಯಗೆ ಒಂದು ಕೈ ಫಿನಿಶ್ ಆಗಿತ್ತು. ಆಗೋಷ್ಟರಲ್ಲಿ ನಂಗೆ ಅಷ್ಟೊಂದು ಟೈಮೆಲ್ಲ ನೆನಪಿಲ್ಲ. ಮದುವೆ ಇದ್ದಿದ್ದು ಭಾನುವಾರ ಮತ್ತು ಸೋಮವಾರ 1, 2 ಆಲ್ರೆಡಿ ಮದುವೆ ಎಲ್ಲ ಆಯಿತು. ಬಟ್ ವಿಡಿಯೋ ಎಡಿಟ್ ಮಾಡೋದ್ರಲ್ಲಿ ತುಂಬ ಲೇಟ್ ಆಗ್ತಿದೆ. ಸ್ವಲ್ಪ ಜನ ಕೇಳ್ತಾಯಿದ್ರಿ ಮದುವೆ ವಿಡಿಯೋ ಹಾಕಿ ಅಂತ. 1 by 1 ಹಾಕ್ಕೊಂಡು ಹೋಗ್ತೀನಿ. ಇವಾಗ ಫ್ರೀಯಾಗೇ ಇದ್ದೀನಿ, ಮದುವೆ ಎಲ್ಲ ಮುಗಿದು 1 ವೀಕ್ ಆಗಿದೆ. ನೋಡಿ ಇಷ್ಟ ಆಗುತ್ತೆ ಅಂತ ಅಂದ್ಕೊತೀನಿ. ಮೆಹಂದಿ ಕೂಡ ತೋರಿಸ್ತೀನಿ ಯಾವ ಥರ ಬಂದಿದೆ. ಇಷ್ಟ ಆದರೆ ಲೈಕ್ ಮಾಡಿ. ಸ್ಮೈಲ್ ಕೊಡ್ ಚೋಟಮ್ಮ. ನಾರ್ಮಲ್ ಅರೇಬಿಗೆ ಒಂಚೂರು ದೊಡ್ಡದು ಹಾಕೊಂಡು ತೊಳೆದ್ಬಿಟ್ಟ ಆಂಟಿ. ಆಯ್ತಾ? ಯಾವ್ದು ಹೇಳು? ಇವಾಗಲೇ ಮಾಡೋದಾ?
ಅಂತ ಹೇಳಿ ಎಲ್ಲರದು ಆದಮೇಲೆ ಲಾಸ್ಟಲ್ಲಿ ಹಾಕ್ಸ್ಕೊಳ್ಳೋಣ ಅಂದ್ಕೊಂಡೆ. ಸೊ ಅದರಿಂದ ಎಲ್ಲರಿಗೂ ತುಂಬಾ ಸುಸ್ತಾಗ್ಬಿಟ್ಟಿತ್ತು. ಏನೇನೋ ಪ್ಲ್ಯಾನ್ ಮಾಡ್ಕೊಂಡಿದ್ವಿ, ರೀಲ್ಸ್ ಎಲ್ಲ ಮಾಡೋಣ ಅಂತ. ನಾನೇ ಹಾಕ್ಸ್ಕೊಂಡಿರ್ಲಿಲ್ವಲ್ಲ, ಎಲ್ಲರಿಗೂ ನಿದ್ದೆನೇ ಬಂದುಬಿಟ್ಟಿತ್ತು. ಆಲ್ಮೋಸ್ಟ್ ಮುಗಿಸೋಷ್ಟರಲ್ಲಿ 11 o'clock 12 ಅನಿಸುತ್ತೆ. ಅವರು 10:30ಗೆ ಹೋಗಿ ಇಬ್ಬರು ಬಂದಿದ್ದು ಆ್ಯಕ್ಚುಲಿ ಹಾಕೋದಕ್ಕೆ. ಒಬ್ಬರು 10:30ಗೆ ಹೋಗ್ಬಿಟ್ರು, ಅವ್ರು ಬರಲೇ ಇಲ್ಲ. ಸೊ ನಮ್ಮದೆಲ್ಲ ಹಾಕೋಷ್ಟರಲ್ಲಿ ಲೇಟೇ ಆಗಿಬಿಡ್ತು. ಸೊ ಅದಕ್ಕೋಸ್ಕರ ಸ್ವಲ್ಪ ರೀಲ್ಸ್ ಒಂದೋ ಎರಡೋ ಮಾಡ್ಕೊಂಡಿದ್ದೀವಿ, ಅದು ಕರೆಕ್ಟಾಗಿ ಬಂದು. ಆ್ಯಂಡ್ ಮೆಹಂದಿ ದಿನವೇ ನಾವಿವತ್ತು ದಾಸಪ್ಪನ ಪೂಜಿಸೋದು ಕೂಡ ಇಟ್ಕೊಂಡ್ಬಿಟ್ಟಿದ್ವಿ. ಸೊ ಅದಕ್ಕೋಸ್ಕರ 2 ಮೆಸ್ಸಪ್ ಥರ ಆಗಿಬಿಡ್ತು. ನೀವೇನಾದ್ರು ಪ್ಲ್ಯಾನ್ ಮಾಡೋದಿದ್ದರೆ ಒಂದಿನ ಫುಲ್ ಮೆಹಂದಿನೇ ಇರಲಿ, ಒಂದಿನ ಚಪ್ರಶಾಸ್ತ್ರ ಆ ಥರ, ಒಂದಿನ ಫುಲ್ ಹಳದಿ ಆ ಥರ ಇಟ್ಕೊಂಡು ಮಾಡ್ಕೊಳ್ಳಿ. ಇಲ್ಲಾಂದರೆ ತುಂಬ ಮೆಸ್ಸಪ್ ಆಗಿಬಿಡುತ್ತೆ. ಯಾವ ಶಾಸ್ತ್ರ ಕರೆಕ್ಟಾಗಿ ಏನು ಎಂಜಾಯ್ ಮಾಡೋಕ್ಕಾಗಲ್ಲ ಆಗಿದೆ. ನಮ್ಮ ನಿಕ್ಕಿ ಸ್ನಾನನೂ ಕೂಡ ಮಾಡ್ದೇನೆ ಸೋಮಿಗೆ ಫೋಟೋಶೂಟ್ ಮಾಡಿಸ್ತವನೆ. ಇದು ಅಮ್ಮು ಎಲ್ಲ ಕಡೆ ಕೈ ತೋರಿಸಿ. ಓ ಶಿವಪ್ಪ. ಸೊ ಗೈಸ್, ಇದಾಗಿತ್ತು ಇವತ್ತಿನ ಮೆಹಂದಿ ವ್ಲಾಗ್. ನಿಮಗೆ ಏನಾದರೂ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಿಂಗೆ ಸಪೋರ್ಟ್ ಮಾಡ್ತೀರಿ. ಆದಷ್ಟು ಬೇಗ ಮ್ಯಾರೇಜ್ ವಿಡಿಯೋ ಕೂಡ ಹಾಕ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.